ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೆಚ್ಚಾಗಿ ವೈಟ್ ಬ್ರೆಡ್ ಸೇವಿಸುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ಸ್: ಎ ಮಲಬದ್ಧತೆ, ಬಿ ಮಧುಮೇಹ, ಸಿ ಅಧಿಕ ತೂಕ, ಡಿ ಕರುಳು ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಎಲ್ಲ ನೈಸರ್ಗಿಕ ಅಂಶಗಳು ಹಾಗೂ ಪೋಷಕಾಂಶಗಳನ್ನು ಬಿಳಿ ಬ್ರೆಡ್ನಿಂದ ಬೇರ್ಪಡಿಸಲಾಗುತ್ತದೆ. ಈ ಬೇರ್ಪಡಿಸುವಿಕೆ ಕ್ರಿಯೆ ನಡೆಯಲು ಬಹಳಷ್ಟು ರಾಸಾಯನಿಕ ಅಂಶಗಳಾದ ಪೊಟ್ಯಾಷಿಯಂ, ಕ್ಲೋರಿನ್, ಡಿಆಕ್ಸೈಡ್ಗಳನ್ನು ಬಳಸಲಾಗುತ್ತದೆ. ಎಲ್ಲ ರಾಸಾಯನಿಕ ಅಂಶಗಳು ದೇಹದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳನ್ನು ಉಂಟು ಮಾಡಬಲ್ಲವು. ಬೊಜ್ಜು, ಹೃದಯ ಸಮಸ್ಯೆ ಹಾಗೂ ಸಕ್ಕರೆ ಕಾಯಿಲೆಗಳಂತಹ ಹಲವಾರು ರೋಗಗಳನ್ನು ನಿಮಗೆ ತಂದೊಡ್ಡಬಹುದು. ಇದನ್ನು ಬಹಳಷ್ಟು ದಿನ ಕೆಡದಂತೆ ಇಡಲು ಬಹಳಷ್ಟು ರಾಸಾಯನಿಕ ಸಂರಕ್ಷಣೆಗಳನ್ನು ಬಳಸುವುದರಿಂದ ಹೆಚ್ಚಾಗಿ ವೈಟ್ ಬ್ರೆಡ್ ಸೇವಿಸುವುದು ನಿಮ್ಮ ಆರೋಗ್ಯಕ್ಕೆ ಹೆಚ್ಚು ಅಪಾಯಕಾರಿಯಾಗಿದೆ. ಎರಡನೇ ಪ್ರಶ್ನೆ, ನಮ್ಮ ಆಹಾರದಲ್ಲಿ ನಿಯಮಿತವಾಗಿ ಓಟ್ಸ್ ಅನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಮನಸ್ಥಿತಿ ಸುಧಾರಣೆ, ಬಿ ಜೀರ್ಣಶಕ್ತಿ ವೃದ್ಧಿ, ಸಿ ತೂಕ ನಷ್ಟ, ಡಿ ಆರೋಗ್ಯಕರ. ಸರಿಯಾದ ಉತ್ತರ ಆಪ್ಷನ್ ಎ ಮನಸ್ಥಿತಿ ಸುಧಾರಣೆ. ನಿಯಮಿತವಾಗಿ ಓಟ್ಸ್ ತಿನ್ನುವುದರಿಂದ ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದು ಆಹಾರದ ಫೈಬರ್ಗಳಿಂದ ಮಾಡಲ್ಪಟ್ಟಿದ್ದು HDL ಅನ್ನು ಕಡಿಮೆ ಮಾಡದೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೆಚ್ಚಿನ ಫೈಬರ್, ಕಡಿಮೆ ಕೊಬ್ಬಿನ ಆಹಾರದೊಂದಿಗೆ ಪ್ರತಿದಿನ 1 ಕಪ್ ಓಟ್ಸ್ ತಿನ್ನುವುದು ಹೃದ್ರೋಗವನ್ನು ತಡೆಗಟ್ಟುವಲ್ಲಿ ಅದ್ಭುತಗಳನ್ನು ಮಾಡಬಹುದು. ಹೊಸ ಸಂಶೋಧನೆಯ ಪ್ರಕಾರ ಓಟ್ಸ್ನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಅಪಧಮನಿಯ ಗೋಡೆಗಳ ಒಳಭಾಗಕ್ಕೆ ಅಂಟಿಕೊಳ್ಳುವ ರಕ್ತ ಕಣಗಳ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಇದರಿಂದಾಗಿ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಮೂರನೇ ಪ್ರಶ್ನೆ, ಸಣ್ಣ ವಯಸ್ಸಿನಲ್ಲೇ ತಲೆ ಕೂದಲು ಬೆಳ್ಳಗಾಗಲು ಕಾರಣವೇನು? ಆಪ್ಷನ್ಸ್: ಎ ವಿಟಮಿನ್ ಕೊರತೆ, ಬಿ ಅನುವಂಶೀಯತೆ, ಸಿ ಹಾರ್ಮೋನ್ಸ್ ಬದಲಾವಣೆ, ಡಿ ಜೀವನ ಶೈಲಿ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ಸ್ ಕೊರತೆ. ನಮ್ಮ ದೇಹದಲ್ಲಿ ವಿಟಮಿನ್ B12ನ ಕೊರತೆಯಿಂದ ಸಣ್ಣ ವಯಸ್ಸಿನಲ್ಲೇ ಕೂದಲು ಬೆಳ್ಳಗಾಗುತ್ತದೆ ಮತ್ತು ದುರ್ಬಲಗೊಳ್ಳುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಒಣ ಕೆಮ್ಮು ತ್ವರಿತವಾಗಿ ಕಡಿಮೆಯಾಗುತ್ತದೆ? ಆಪ್ಷನ್ಸ್: ಎ ಎಲೆ ಅಡಿಕೆ, ಬಿ ಶುಂಠಿ, ಸಿ ಗ್ರೀನ್ ಟೀ, ಡಿ ತುಳಸಿ. ಸರಿಯಾದ ಉತ್ತರ ಆಪ್ಷನ್ ಎ ಎಲೆ ಅಡಿಕೆ. ವೀಳ್ಯದೆಲೆ, ಅಡಿಕೆ, ಸುಣ್ಣಗಳನ್ನು ಜಜ್ಜಿ ಜೇನುತುಪ್ಪ ಬೆರೆಸಿ ಸೇವಿಸುವುದರಿಂದ ಕಡಿಮೆ ಸಮಯದಲ್ಲಿ ಒಣ ಕೆಮ್ಮು ಕಡಿಮೆಯಾಗುತ್ತದೆ. ಐದನೇ ಪ್ರಶ್ನೆ, ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವುದನ್ನು ಸೇವಿಸಬಾರದು? ಆಪ್ಷನ್ಸ್: ಎ ಪಾಲಕ್ ಸೊಪ್ಪು, ಬಿ ಟೊಮ್ಯಾಟೊ, ಸಿ ಆಲೂಗಡ್ಡೆ, ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪಾಲಕ್ ಸೊಪ್ಪಿನಲ್ಲಿ ಆಕ್ಸಲೇಟ್ ಅಂಶ ಇರುವುದರಿಂದ ಇದು ಕ್ಯಾಲ್ಸಿಯಂ ಅಂಶದ ಜೊತೆಗೆ ಸೇರಿಕೊಂಡು ಕ್ಯಾಲ್ಸಿಯಂ ಆಕ್ಸಲೇಟ್ ಕ್ರಿಸ್ಟಲ್ ಆಗಿ ಬದಲಾಗುತ್ತದೆ. ಇದು ನಮ್ಮ ಕಿಡ್ನಿಗಳಲ್ಲಿ ಸೇರಿಕೊಂಡು ಮೂತ್ರ ವಿಸರ್ಜನೆ ಆಗುವ ಸಾಧ್ಯತೆಯನ್ನು ತಡೆಹಾಕುತ್ತದೆ. ಹಾಗಾಗಿ ಮೊದಲೇ ಕಿಡ್ನಿ ಕಲ್ಲುಗಳ ಸಮಸ್ಯೆಯನ್ನು ಹೊಂದಿರುವ ಜನರು ವಾರಕ್ಕೆ ಒಮ್ಮೆ ಅಥವಾ 2 ಬಾರಿ ಮಾತ್ರ ಪಾಲಕ್ ಸೊಪ್ಪನ್ನು ತಿನ್ನಬಹುದು. ಹಾಗೂ ಆಕ್ಸಲೇಟ್ ಅಂಶ ಹೆಚ್ಚಾಗಿರುವ ಇನ್ನೊಂದು ತರಕಾರಿ ಎಂದರೆ ಅದು ಟೊಮ್ಯಾಟೊ ಹಣ್ಣು. ಆದರೆ ಪ್ರತಿದಿನ ನಮ್ಮೆಲ್ಲರ ಆಹಾರ ಪದ್ಧತಿಯಲ್ಲಿ ಇದರ ಸೇವನೆ ಇದ್ದೇ ಇರುತ್ತದೆ. ಟೊಮೆಟೊ ಹಣ್ಣಿನಲ್ಲಿ ಅಪಾರ ಪ್ರಮಾಣದ ಪೌಷ್ಟಿಕ ಸತ್ವಗಳು ಅಡಗಿದ್ದು ಸಂಪೂರ್ಣವಾಗಿ ಬಿಡಲು ಸಾಧ್ಯವಿಲ್ಲದೆ ಹೋದರೂ ಕಿಡ್ನಿ ಕಲ್ಲುಗಳ ಸಮಸ್ಯೆ ಹೊಂದಿರುವವರು ಟೊಮೆಟೊ ಹಣ್ಣಿನ ಬೀಜಗಳನ್ನು ತೆಗೆದುಹಾಕಿ ಅಡುಗೆಯಲ್ಲಿ ಬಳಕೆ ಮಾಡಬಹುದು. ಆರನೇ ಪ್ರಶ್ನೆ, ಭಾರತದ ಯಾವ ನಗರಗಳನ್ನು ಅವಳಿ ನಗರಗಳು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಹುಬ್ಬಳ್ಳಿ, ಬಿ ಧಾರವಾಡ, ಸಿ ಹೈದರಾಬಾದ್, ಡಿ ಸಿಕಿಂದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಹೈದರಾಬಾದ್ ಮತ್ತು ಸಿಕಿಂದ್ರಾಬಾದ್ ಅನ್ನು ಭಾರತದ ಅವಳಿ ನಗರಗಳು ಎಂದು ಕರೆಯಲಾಗುತ್ತದೆ. ಏಳನೇ ಪ್ರಶ್ನೆ, ಶ್ವಾಸಕೋಶದ ಸಮಸ್ಯೆಗಳನ್ನು ನಿರ್ವಹಿಸುವಲ್ಲಿ ಯಾವುದು ಸಹಾಯಕಾರಿಯಾಗಿದೆ? ಆಪ್ಷನ್ಸ್: ಎ ಅಜ್ವೈನ ಎಲೆ, ಬಿ ಅಮೃತ ಬಳ್ಳಿ, ಸಿ ನೆಲ್ಲಿಕಾಯಿ, ಡಿ ಇಂಗು.
ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗು. ಆಂಟಿ ಇನ್ಫ್ಲಮೇಟರಿ, ಆಂಟಿವೈರಲ್ ಹಾಗೂ ಆಂಟಿಬಯೋಟಿಕ್ ಗುಣಗಳನ್ನು ಇಂಗು ಹೊಂದಿದೆ. ಅಸ್ತಮ, ಕಫ, ಸಾಮಾನ್ಯ ಶೀತ, ಉಬ್ಬಸ ಮತ್ತು ದಮ್ಮು ಹಾಗೂ ಇನ್ನಿತರೆ ಶ್ವಾಸಕೋಶದ ಸಂಬಂಧಿತ ಸಮಸ್ಯೆಗಳನ್ನು ನಿರ್ವಹಿಸುವಲ್ಲಿ ಇಂಗು ಬಹಳ ಸಹಾಯಕಾರಿಯಾಗಿದೆ. 8ನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ನಮ್ಮ ದೇಹದ ವಿವಿಧ ಭಾಗಗಳಿಗೆ ಸುಲಭವಾಗಿ ಆಮ್ಲಜನಕವನ್ನು ಸಾಗಿಸುತ್ತದೆ? ಆಪ್ಷನ್ಸ್: ಎ ಸೀಗಡಿ, ಬಿ ಮೊಳಕೆ ಕಾಳು, ಸಿ ಸಿಹಿಗೆಣಸು, ಡಿ ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಹಿಗೆಣಸು. ಸಿಹಿಗೆಣಸಿನಲ್ಲಿ ನಮ್ಮ ದೇಹಕ್ಕೆ ಅತ್ಯಗತ್ಯವಾದ ಖನಿಜಾಂಶಗಳು ಇರುವುದರಿಂದ ಇವು ನಮ್ಮ ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸಲು ಜೀವಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸಲು ಹೆಚ್ಚು ಪರಿಣಾಮಕಾರಿಯಾಗಿವೆ. 9ನೇ ಪ್ರಶ್ನೆ, ಹೆಚ್ಚಾಗಿ ಇಯರ್ಫೋನನ್ನು ಬಳಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಬ್ಯಾಕ್ಟೀರಿಯಾ, ಬಿ ಕಿವುಡುತನ, ಸಿ ಮೆದುಳು ಹಾನಿ, ಡಿ ರಕ್ತ ಹರಿವು ಕುಂಠಿತ. ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಕ್ಟೀರಿಯಾ. ಕೇವಲ 1 ಗಂಟೆಗಳ ಕಾಲ ಹೆಡ್ಫೋನ್ಗಳನ್ನು ಬಳಸುವುದರಿಂದ ನಮ್ಮ ಕಿವಿಯಲ್ಲಿ ಸರಿಸುಮಾರು 700 ಪಟ್ಟು ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತದೆ. ಇದರಿಂದ ಕಿವಿಯಲ್ಲಿ ಸೋಂಕು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. 10ನೇ ಪ್ರಶ್ನೆ, ಈರುಳ್ಳಿಯನ್ನು ಕತ್ತರಿಸುವಾಗ ಕಣ್ಣಿನಲ್ಲಿ ನೀರು ಬರಲು ಕಾರಣವೇನು? ಆಪ್ಷನ್ಸ್: ಎ ಖಾರದ ಅಂಶ, ಬಿ ಕಣ್ಣಿನ ಸೂಕ್ಷ್ಮತೆ, ಸಿ ರಾಸಾಯನಿಕ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಸಾಯನಿಕ. ಈರುಳ್ಳಿ ಕತ್ತರಿಸುವಾಗ ಕಣ್ಣಲ್ಲಿ ನೀರು ಬರಲು ಈರುಳ್ಳಿಯ ಒಳಗಿರುವ ಕಿಣ್ವಗಳೇ ಕಾರಣ. ಈರುಳ್ಳಿಯನ್ನು ಕತ್ತರಿಸಿದಾಗ ಅದರೊಳಗೆ ಇರುವ ಈ ಅನಿಲಗಳಲ್ಲಿ ಒಂದು ಹೊರಬರುತ್ತದೆ. ಇದನ್ನು ಸೈಪ್ರೊಫೆನೇಥಿಯಲ್ ಆಕ್ಸೈಡ್ ಎಂದು ಕರೆಯಲಾಗುತ್ತದೆ. ಇದು ಮೂಗಿನ ಮೂಲಕ ಕಣ್ಣುಗಳ ಪೊರೆಯನ್ನು ಕೆರಳಿಸುತ್ತದೆ ಮತ್ತು ಕಣ್ಣುಗಳಿಂದ ಕಣ್ಣೀರು ಬರುತ್ತದೆ. ಮುಂದಿನ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ರಾಗಿ ಗಂಜಿ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ತೂಕ ನಷ್ಟ, ಬಿ ಮೂಳೆ ಗಟ್ಟಿ, ಸಿ ಖಿನ್ನತೆ ನಿವಾರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ರಾಗಿ ಗಂಜಿಯನ್ನು ಕುಡಿಯುವುದರಿಂದ ಹೆಚ್ಚು ಹೊತ್ತಿನವರೆಗೂ ಹಸಿವಾಗದಂತೆ ಕಾಪಾಡುತ್ತದೆ. ಹೀಗಾಗಿ ವೇಗವಾಗಿ ನಮ್ಮ ದೇಹದ ತೂಕವನ್ನು ಇಳಿಸಲು ಸಹಾಯ ಮಾಡುತ್ತದೆ. ನಮ್ಮ ಮೂಳೆ ಬೆಳವಣಿಗೆ ತುಂಬಾ ಸಹಾಯಕಾರಿಯಾಗಿದ್ದು, ರಾಗಿಯಲ್ಲಿ ಅತ್ಯಧಿಕ ಕ್ಯಾಲ್ಸಿಯಂ ಮತ್ತು ಕಬ್ಬಿಣ ಅಂಶವನ್ನು ಹೊಂದಿರುವುದರಿಂದ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ನೀಗಿಸುತ್ತದೆ. ಇದನ್ನು ಸೇವಿಸಿ ಬೆಳೆದ ಮಕ್ಕಳು ಬಹಳ ಆರೋಗ್ಯದಿಂದಲೂ ಗಟ್ಟಿಮುಟ್ಟಾಗಿಯೂ ಇರುತ್ತಾರೆ. ಹಾಗೆಯೇ ನಮ್ಮ ದೇಹದ ಮೂಳೆಗಳನ್ನು ಕ್ರಮೇಣ ಗಟ್ಟಿಯಾಗಿಸುತ್ತದೆ. ರಾಗಿ ಗಂಜಿ ಅಥವಾ ಅಂಬಲಿಯನ್ನು ಕುಡಿಯುವುದರಿಂದ ನಮ್ಮ ದೇಹವನ್ನು ಸದಾ ತಂಪಾಗಿರಿಸುತ್ತದೆ. ಹೀಗಾಗಿ ನಮ್ಮಲ್ಲಿ ಕಾಡುವ ಖಿನ್ನತೆಯನ್ನು ದೂರ ಮಾಡಲು ಇದು ಸಹಾಯಕಾರಿಯಾಗಿದೆ. ಮತ್ತು ನಿದ್ರಾಹೀನತೆಯಿಂದ ಬಳಲುತ್ತಿದ್ದವರಿಗೆ ರಾಗಿ ಉತ್ತಮ ಮನೆಮದ್ದು ಎಂದರೂ ತಪ್ಪಾಗುವುದಿಲ್ಲ. ಹಾಗೂ ರಾಗಿ ಅತ್ಯಧಿಕ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಅಂಶವನ್ನು ಹೊಂದಿರುವುದರಿಂದ ನಮ್ಮ ದೇಹದಲ್ಲಿ ರಕ್ತಹೀನತೆಯನ್ನು ದೂರ ಮಾಡುತ್ತದೆ. ಮುಂದಿನ ಪ್ರಶ್ನೆ, ನಮ್ಮ ಭಾರತದಲ್ಲಿ ಒಟ್ಟು ಎಷ್ಟು ಪೋಸ್ಟ್ ಆಫೀಸ್ಗಳಿವೆ? ಆಪ್ಷನ್ಸ್: ಎ 2 ಲಕ್ಷ, ಬಿ 1.5 ಲಕ್ಷ, ಸಿ 1 ಲಕ್ಷ, ಡಿ 75,000. ಸರಿಯಾದ ಉತ್ತರ ಆಪ್ಷನ್ ಬಿ 1.5 ಲಕ್ಷ. ಭಾರತದ ಪ್ರತಿ ಹಳ್ಳಿ, ಪಟ್ಟಣ, ನಗರಗಳಲ್ಲೂ ಪೋಸ್ಟ್ ಆಫೀಸ್ ಇದ್ದು ಒಟ್ಟು 1,55,015 ಅಂಚೆ ಕಚೇರಿಗಳು ಇವೆ ಎಂದು ಹೇಳಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.